ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಶಿಯಸ್ ಟೈಮ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ. ಇದನ್ನ ನಾನಂತೂ ಫೇಸ್ ಮಾಡಿದ್ದೀನಿ, ನೀವು ಕೂಡ ಫೇಸ್ ಮಾಡಿರ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಆಫೀಸಲ್ಲಿ ಅಥವಾ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಒಬ್ರು ಇರ್ತಾರೆ. ಅವರು ನೋಡೋದಕ್ಕೆ ತುಂಬಾ ಸಾಫ್ಟ್, ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ, ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ, ಎಲ್ರಿಗೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ಒಂದಿನ ಒಂದು ಚಿಕ್ಕ ವಿಷಯಕ್ಕೆ ಆ ವ್ಯಕ್ತಿ ಸಡನ್ ಆಗಿ ಬ್ಲಾಸ್ಟ್ ಆಗ್ತಾರೆ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಕೈಗೆ ಸಿಕ್ಕಿದ್ದಲ್ಲ ಬಿಸಾಕಿ ಫುಲ್ ಅಲ್ಲೋಲ ಕಲ್ಲೋಲ ಮಾಡಿರ್ತಾರೆ. ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ಏನಪ್ಪಾ ಇದು, ಇಷ್ಟು ದಿನ ಫುಲ್ ಒಳ್ಳೆಯವನ್ ತರ ಇದ್ದ, ಸಡನ್ ಆಗಿ ಏನಾಯ್ತು ಇವ್ನಿಗೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ಆ ವ್ಯಕ್ತಿಗೆ ಆ ಕ್ಷಣಕ್ಕೆ ಕೋಪ ಬಂದಿರಲ್ಲ. ಅವರು ತುಂಬಾ ವರ್ಷಗಳಿಂದ ತಮ್ಮೊಳಗೆ ಬಚ್ಚಿಟ್ಟಿರೋ ಬೇಸರ, ನೋವು, ಫ್ರಸ್ಟ್ರೇಷನ್ ಎಲ್ಲಾನು ಒಟ್ಟಿಗೆ ಬರ್ಸ್ಟ್ ಆಗಿದೆ ಅಷ್ಟೇ. ಫ್ರಾಂಕ್ ಆಗಿ ಯೋಚನೆ ಮಾಡಿ, ನಮ್ ಲೈಫಲ್ಲೂ ಹೀಗಾಗಿದೆ ಅಲ್ವಾ? ನಮ್ಗೆ ಯಾರೋ ಒಬ್ರನ್ನ ಕಂಡ್ರೆ ರೀಸನ್ ಇಲ್ದೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ. ಅಥವಾ ಯಾರೋ ಏನೋ ಅಚೀವ್ ಮಾಡ್ತಿದ್ರೆ ನಮಗ್ ಗೊತ್ತಿಲ್ಲದೆ ನಮ್ಮೊಳಗೆ ಜಲ ಶುರು ಆಗುತ್ತೆ. ಆಮೇಲೆ ನಾವೇ ಅನ್ಕೋತೀವಿ, ಛೇ ನಾನ್ ಯಾಕೆ ಈ ತರ ಥಿಂಕ್ ಮಾಡ್ತಿದ್ದೀನಿ ಅಂತ. ಯಾಕೆಂದ್ರೆ ನಮ್ಮೆಲ್ಲರ ಒಳಗೆ ನಮ್ಗಿಷ್ಟ ಆಗದೆ ಇರುವಂತ, ನಾವ್ ಈ ಪ್ರಪಂಚದಿಂದ ಮುಚ್ಚಿಟ್ಟಿರೋ ಅಂತ ಒಂದು ಡಾರ್ಕ್ ಸೀಕ್ರೆಟ್ ಸೈಡ್ ಇರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ಮ ಲೈಫ್ ನ, ರಿಲೇಶನ್ಶಿಪ್ ನ, ಸಕ್ಸಸ್ ನ ಮತ್ತೆ ನಿಮ್ಮ ಬಿಹೇವಿಯರ್ಸ್ ನ ಎಲ್ಲಾನು ಕಂಟ್ರೋಲ್ ಮಾಡ್ತಿರೋದು ನಿಮ್ಮಲ್ಲಿರೋ ಡಾರ್ಕ್ ಸೀಕ್ರೆಟ್ ಸೈಡ್. ನಿಮ್ಮ ಈ ಡಾರ್ಕ್ ಸೀಕ್ರೆಟ್ ಸೈಡ್ ನ ಬೆಳಕಿಗೆ ತಂದು ನಿಮ್ಮ ಲೈಫ್ ಮತ್ತೆ ನಿಮ್ಮ ಮೈಂಡ್ ಸೆಟ್ ನ ಕಂಪ್ಲೀಟ್ ಆಗಿ ಹೀಲ್ ಮಾಡುವಂತ ಮ್ಯಾಜಿಕಲ್ ಸೈಕಾಲಜಿಕಲ್ ಪ್ರೋಸೆಸ್ನೇ ನಾವು ಶ್ಯಾಡೋ ವರ್ಕ್ ಅಂತ ಕರಿತೀವಿ. ಸ್ವಿಟ್ಜರ್ಲ್ಯಾಂಡ್ ನ ಫೇಮಸ್ ಸೈಕಾಲಜಿಸ್ಟ್ ಕಾರ್ಲ್ ಜಂಗ್ ಅವರ ಪ್ರಕಾರ ನಮ್ಮೊಳಗಿರೋ ಅಪ್ರೆಸ್ಡ್ ಎಮೋಷನ್ಸ್, ಅದು ಕೋಪ ಆಗಿರ್ಬೋದು, ಇನ್ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ಯಾವುದೋ ಹಳೆ ನೋವಿನ ನೆನಪಾಗಿರ್ಬೋದು, ಇದನ್ನೆಲ್ಲ ದ ಶ್ಯಾಡೋ ಅಂತ ಕರೀತಾರೆ. ಅಂದ್ರೆ ನಾವು ಪ್ರಪಂಚಕ್ಕೆ ನಮ್ಮ ಬಗ್ಗೆ ತೋರಿಸ್ತಾ ಇರೋದೇ ಬೇರೆ, ನಮ್ಮ ನೆರಳಲ್ಲಿ ನಮ್ಮನ್ನು ನಾವು ಮುಚ್ಚಿಟ್ಕೊಂಡು ಬದುಕ್ತಾ ಇರೋದೇ ಬೇರೆ. ಇವತ್ತಿನ ವಿಡಿಯೋದಲ್ಲಿ ಈ ಶ್ಯಾಡೋ ಸೈಡ್ ನ ಫೇಸ್ ಮಾಡೋದು ಹೇಗೆ ಅಂತ ಡೀಟೇಲ್ಡ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲ ಹುಟ್ಟಿದಾಗ ತುಂಬಾ ಇನ್ನೋಸೆಂಟ್ ಆಗಿರ್ತೀವಿ, ಯಾವುದೇ ಮುಖವಾಡ ಇಲ್ದೆ ಹುಟ್ಟಿರ್ತೀವಿ. ನೀವು ಸಣ್ಣ ಮಕ್ಳನ್ನ ಅಬ್ಸರ್ವ್ ಮಾಡಿರ್ತೀರ. ಅದಕ್ಕೆ ಕೋಪ ಬಂದ್ರೆ ಕಿರ್ಚಾಡುತ್ತೆ, ಅಳು ಬಂದ್ರೆ ಜೋರಾಗಳುತ್ತೆ, ಪ್ರೀತಿ ಬಂದ್ರೆ ಹಗ್ ಮಾಡ್ಕೊಳ್ಳುತ್ತೆ. ಆ ಮಗುವಲ್ಲಿ ಯಾವುದೇ ಮುಜುಗರ ಆಗ್ಲಿ, ಶೈನೆಸ್ ಆಗ್ಲಿ ಇರಲ್ಲ, ಸಮಾಜದ ಭಯ ಕೂಡ ಇರಲ್ಲ. ಆದ್ರೆ ಮಗು ಬೆಳೀತಾ ಹೋದಂಗೆ ಅದ್ರ ಸುತ್ತ ಇರೋ ಎನ್ವಿರಾನ್ಮೆಂಟ್, ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಮತ್ತೆ ಸೊಸೈಟಿ ಇವೆಲ್ಲ ಆ ಮಗುಗೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ನ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದ್ ಮಗು ಯಾವ್ದೋ ವಿಷಯಕ್ಕೆ ಕೋಪ ಮಾಡ್ಕೊಂಡು ಅದನ್ನ ಎಕ್ಸ್ಪ್ರೆಸ್ ಮಾಡ್ತು ಅಂತ ಅನ್ಕೊಳ್ಳೋಣ. ಆಗ ಪೇರೆಂಟ್ಸ್ ತಕ್ಷಣ ಬೈತಾರೆ, ಕೋಪ ಮಾಡ್ಕೊಳ್ಳೋದು ಬ್ಯಾಡ್ ಹ್ಯಾಬಿಟ್, ಗುಡ್ ಚಿಲ್ಡ್ರನ್ ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಆ ಮಗುಗೆ ಬಾಯಿ ಮುಚ್ಚಿಸ್ತಾರೆ. ಆಗ ಆ ಮಗುವಿನ ಸಣ್ಣ ಮೈಂಡ್ ಅಲ್ಲಿ ಒಂದು ನಂಬಿಕೆ ಸ್ಟಾರ್ಟ್ ಆಗುತ್ತೆ, ಕೋಪ ಮಾಡ್ಕೊಳ್ಳೋದು ತಪ್ಪು ಅಂತ. ಇನ್ನೊಂದು ಕಡೆ 6-7 ವರ್ಷದ ಗಂಡು ಮಗು ಯಾವುದೋ ವಿಷಯಕ್ಕೆ ಅಳ್ತಾ ಇರುತ್ತೆ. ಆಗ ಅದ್ರ ಪೇರೆಂಟ್ಸ್ ಅಥವಾ ಆ ಮಗುವಿನ ಸುತ್ತ ಇರೋ ಜನ ಹೇಳ್ತಾರೆ, ಗಂಡು ಮಕ್ಕಳು ಅಳಬಾರ್ದು, ಅಳೋದು ಒಂದು ವೀಕ್ನೆಸ್. ಈಗ ಆ ಮಗುವಿನ ಮೈಂಡ್ ಅಲ್ಲಿ ಅಳೋದು ವೀಕ್ನೆಸ್, ಗಂಡು ಮಕ್ಕಳು ಎಷ್ಟೇ ದುಃಖ ಆದ್ರೂ ತಡ್ಕೋಬೇಕು ಅನ್ನೋ ಬಿಲೀಫ್ ಬರುತ್ತೆ. ನಾನು ಈಗ ಹೇಳಿದ 2 ಎಕ್ಸಾಂಪಲ್ ಅಲ್ಲಿ ಆ ಮಕ್ಕಳು ನ್ಯಾಚುರಲ್ ಆಗಿ ಎಕ್ಸ್ಪ್ರೆಸ್ ಮಾಡಿದ ಎಮೋಷನ್ಸ್ ನ ಡೈವರ್ಟ್ ಮಾಡಿ ಆ ಮಕ್ಕಳ ನ್ಯಾಚುರಲ್ ಗುಣಗಳು ಆ ಮಕ್ಕಳ ಮನಸ್ಸಿನ ಆಳಕ್ಕೆ ಹೋಗೋ ತರ ಅವರು ಪೇರೆಂಟ್ಸು ಮತ್ತೆ ಈ ಸಮಾಜ ಮಾಡಿದೆ. ಈಗ ಈ ಗುಣಗಳನ್ನ ಆ ಮಕ್ಕಳು ಬಚ್ಚಿಟ್ಕೊಂಡಿರೋದನ್ನೇ ನಾವು ಶ್ಯಾಡೋ ಅಂತ ಕರಿತೀವಿ. ಫೇಮಸ್ ಸೈಕಾಲಜಿಸ್ಟ್ ಕಾರ್ಲ್ ಜಂಗ್ ಪ್ರಕಾರ ನಮ್ಮ ಮೈಂಡ್ ನ 3 ಪಾರ್ಟ್ ಆಗಿ ಡಿವೈಡ್ ಮಾಡಬಹುದು. ಅದರಲ್ಲಿ ಮೊದಲನೇದು ಕಾನ್ಶಿಯಸ್ ಮೈಂಡ್ ಅಥವಾ ಈಗೋ. ನಾವು ಅಟ್ ಪ್ರೆಸೆಂಟ್ ಏನನ್ನ ಯೋಚನೆ ಮಾಡ್ತಿದೀವಿ, ನಮ್ಮನ್ನ ನಾವು ಈ ಪ್ರಪಂಚದ ಮುಂದೆ ಯಾರು ಅಂತ ತೋರ್ಸ್ಕೋತೀವಿ, ಮತ್ತು ನಮ್ಮನ್ನ ಈ ಸೊಸೈಟಿಲಿ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ಕೋತೀವೋ ಅದನ್ನೇ ನಾವು ಈಗೋ ಅಥವಾ ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಿ. ನಾವು ಪ್ರತಿದಿನ ಎಚ್ಚರದಿಂದ ಮಾಡೋ ಕೆಲಸಗಳು, ಮಾತುಗಳು, ನಮ್ಮ ಒಳ್ಳೆ ಗುಣಗಳು ಇದೆಲ್ಲ ನಮ್ಮ ಕಾನ್ಶಿಯಸ್ ಮೈಂಡ್ಗೆ ಸೇರಿದ್ದು. ಎರಡನೇದು ಪರ್ಸೋನಾ. ಇದು ನಾವು ಈ ಸೊಸೈಟಿಲಿ ಬದುಕೋದಕ್ಕೆ ಹಾಕೊಂಡಿರುವಂತ ಮುಖವಾಡ. ಆಫೀಸಲ್ಲಿ ಒಬ್ಬ ಒಳ್ಳೆ ಕೆಲಸಗಾರ, ಮನೆಯಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ವೈಫ್ ಅಥವಾ ಹಸ್ಬೆಂಡ್, ಸೊಸೈಟಿಲಿ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್. ಇದು ನಮ್ಮ ಆಕ್ಚುಯಲ್ ಕ್ಯಾರೆಕ್ಟರ್ ಅಲ್ಲ, ಬದಲಾಗಿ ಮನೆಯಲ್ಲಿ, ಸೊಸೈಟಿಲಿ ಮತ್ತೆ ನಾವು ಕೆಲಸ ಮಾಡುವಂತ ಪ್ಲೇಸ್ ಅಲ್ಲಿ ನಾವು ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋಕೆ ಹಾಕೊಂಡಿರುವಂತ ಮಾಸ್ಕ್. ಇದನ್ನೇ ನಾವು ಪರ್ಸೋನಾ ಅಂತ ಕರಿತೀವಿ. ಮೂರನೇದು ಶ್ಯಾಡೋ. ಈ ಪರ್ಸೋನಾ ಅಥವಾ ಮಾಸ್ಕ್ ಗೆ ಮ್ಯಾಚ್ ಆಗದೆ ಇರುವಂತ, ಈ ಸೊಸೈಟಿ ಒಪ್ಪದೇ ಇರುವಂತ ನಮ್ಮ ಎಲ್ಲಾ ಅನ್ವಾಂಟೆಡ್ ಆಸೆಗಳು, ಲೈಂಗಿಕ ಪ್ರಚೋದನೆಗಳು, ನಮ್ಮೊಳಗೆ ಇರುವಂತ ಕಾಂಪಿಟೇಷನ್, ಜೆಲಸ್ ಮತ್ತೆ ಫಿಯರ್ಸ್, ಇದರ ಒಳಗೆ ಅಡಗಿರುವಂತ ನಮ್ಮ ನಿಜವಾದ ಕ್ಯಾರೆಕ್ಟರ್. ಇದಕ್ಕೂ ಮುಂಚೆ ನಾವು ಶ್ಯಾಡೋ ಅಂದ್ರೆ ನಮ್ಮಲ್ಲಿರೋ, ನಾವು ಹೈಡ್ ಮಾಡಿಟ್ಟಿರುವಂತ ಬೇಡದ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಹೇಳಿದ್ವಿ. ಆದ್ರೆ
ಶ್ಯಾಡೋ ಅಂದ್ರೆ ಬರೀ ಕೆಟ್ಟ ವಿಷಯಗಳಷ್ಟೇ ಅಲ್ಲ. ಆ ಶ್ಯಾಡೋನಲ್ಲಿ ನಮ್ಮೊಳಗಿರುವಂತಹ ಹಿಡನ್ ಟ್ಯಾಲೆಂಟ್ಸ್, ಕ್ರಿಯೇಟಿವಿಟಿ ಮತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ನಮ್ಮ ಶ್ಯಾಡೋ ಒಳಗೆ ಲಾಕ್ ಆಗಿರುತ್ತೆ. ಚೈಲ್ಡ್ಹುಡ್ ಅಲ್ಲಿ ನಮ್ಮ ಕ್ರಿಯೇಟಿವಿಟಿನ, ಫ್ರೀ ಥಿಂಕಿಂಗ್ ನ ಯಾರಾದ್ರೂ ತಪ್ಪು ಅನ್ನೋ ರೀತಿ ಬಿಂಬಿಸಿದ್ರೆ ಅದು ಕೂಡ ಶ್ಯಾಡೋ ಆಗಿ ಬದಲಾಗಿರುತ್ತೆ. ಇದನ್ನ ಸೈಕಾಲಜಿಲಿ ಗೋಲ್ಡನ್ ಶ್ಯಾಡೋ ಅಂತ ಕರೀತಾರೆ. ಸೊ ಶ್ಯಾಡೋ ವರ್ಕ್ ಅಂದ್ರೆ ಕೇವಲ ನಿಮ್ಮೊಳಗಿರೋ ಬ್ಯಾಡ್ ಕ್ಯಾರೆಕ್ಟರ್ಸ್ ನ ಹೊರಗಡೆ ತೆಗೆಯೋದಿಲ್ಲ, ಬದಲಾಗಿ ನಮ್ಮ ರಿಯಲ್ ಕ್ಯಾರೆಕ್ಟರ್ ಅಲ್ಲಿ ಮುಚ್ಚಿ ಹೋಗಿರುವಂತ ನಮ್ಮ ರಿಯಲ್ ಟ್ಯಾಲೆಂಟ್ಸ್ ನ ಹೊರಗಡೆ ತೆಗೆಯೋದು. ನಾವು ಇಲ್ಲಿವರೆಗೂ ಶ್ಯಾಡೋ ವರ್ಕ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅದ್ರ ಬಗ್ಗೆ ಈಗ ಒಂದು ಐಡಿಯಾ ಬಂದಿದೆ. ಆದ್ರೆ ನಾವಿಲ್ಲಿ ಥಿಂಕ್ ಮಾಡ್ಬೇಕಿರೋ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಇದನ್ನ ನಾವ್ ಯಾಕೆ ಮಾಡ್ಬೇಕು ಅಂತ, ಮತ್ತೆ ಇದನ್ನ ಮಾಡದೇ ಇದ್ರೆ ಏನಾಗ್ಬೋದು ಅಂತ. ನಾವು ನಮ್ಮೊಳಗೆ ಇರೋ ಈ ಡಾರ್ಕ್ ಸೈಡ್ ನ ಇಗ್ನೋರ್ ಮಾಡ್ತಿದ್ರೆ ಅಥವಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ದೆ ಹಾಗೆ ಇದ್ರೆ ಆ ಡಾರ್ಕ್ ಸೈಡ್ ನಮ್ಮನ್ನ ಸುಮ್ನೆ ಕುತ್ಕೊಳಕ್ ಬಿಡಲ್ಲ. ಆ ಡಾರ್ಕ್ ಸೈಡ್ ನಮ್ಮ ಕಾನ್ಶಿಯಸ್ ಮೈಂಡ್ಗೆ ಗೊತ್ತಾಗದೆ ಇರೋ ಹಾಗೆ ನಮ್ಮ ಡಿಸಿಷನ್ಗಳನ್ನ, ನಮ್ಮ ರಿಲೇಶನ್ಶಿಪ್ಸ್ ನ ಮತ್ತೆ ನಮ್ಮ ಇಡೀ ಲೈಫ್ ನೇ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೊನೆಗೆ ಇದು ನಮ್ಮ ಲೈಫ್ ಅಲ್ಲಿ ಮೆಂಟಲ್ ಇಶ್ಯೂಸ್, ಫಿಸಿಕಲ್ ಇಶ್ಯೂಸ್ ಮತ್ತೆ ಟಾಕ್ಸಿಕ್ ಬಿಹೇವಿಯರ್ಸ್ ಆಗಿ ಕನ್ವರ್ಟ್ ಆಗ್ತವೆ. ನಾವು ನಮ್ಮ ಶ್ಯಾಡೋನ ಫೇಸ್ ಮಾಡದೇ ಇದ್ದಾಗ ನಮ್ಮ ಲೈಫ್ ಅಲ್ಲಿ ಈ 4 ಮೇಜರ್ ಕಾನ್ಸಿಕ್ವೆನ್ಸಸ್ ನ ಎದುರಿಸಬೇಕಾಗತ್ತೆ. ಯಾರೋ ಒಬ್ರು ನಿಮ್ಮನ್ನ ಇಗ್ನೋರ್ ಮಾಡಿದಾಗ ಅಥವಾ ನಿಮ್ ಮಾತುಗಳಿಗೆ ವ್ಯಾಲ್ಯೂ ಕೊಡದೇ ಇದ್ದಾಗ, ನಿಮ್ಗೆ ಅತಿಯಾದ ಕೋಪ ಬರ್ತಾ ಇದೆ ಅಥವಾ ಡಿಪ್ರೆಸ್ ಆಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅದಕ್ಕೆ ಆ ವ್ಯಕ್ತಿ ಮಾತ್ರ ರೀಸನ್ ಆಗಿರಲ್ಲ. ನಿಮ್ಮ ಚೈಲ್ಡ್ಹುಡ್ ಅಲ್ಲಿ, ನಿಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಇರೋರು ಯಾರೋ ನಿಮ್ಮನ್ನ ರಿಜೆಕ್ಟ್ ಮಾಡಿದಾಗ ನಿಮ್ಮ ಮನಸ್ಸಿಗೆ ಆಗಿರುವಂತಹ ಗಾಯದ ಶ್ಯಾಡೋ ನಿಮ್ಮೊಳಗೆ ಇನ್ನೂ ಹಾಗೆ ಇದೆ. ಆ ಹಳೆ ಗಾಯ ಇವತ್ತು ಈ ಸಿಚುವೇಶನ್ ಅಲ್ಲಿ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇದೆ ಅಂತ ಅರ್ಥ. ನಾವು ಶ್ಯಾಡೋ ವರ್ಕ್ ಮಾಡದೇ ಇದ್ದಾಗ ಈ ತರ ಸಣ್ಣ ಸಣ್ಣ ವಿಷಯಕ್ಕೂ ಸಡನ್ ಆಗಿ ರಿಯಾಕ್ಟ್ ಮಾಡಿ ಸಿಕ್ಕಾಕೋತೀವಿ. ಇದು ಸೈಕಾಲಜಿಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಆಕ್ಟಿವಿಟಿ. ನಮ್ಮಲ್ಲಿ ಯಾವ ಕೆಟ್ಟ ಗುಣ ಇರುತ್ತೆ ಅಥವಾ ವೀಕ್ನೆಸ್ ಇರುತ್ತೆ ಅದನ್ನ ಒಪ್ಕೊಳ್ಳೋಕೆ ಇಷ್ಟ ಇರಲ್ಲ. ಅದಕ್ಕೆ ಈ ರೀತಿ ಗುಣನ ಬೇರೆ ಜನಗಳಲ್ಲಿ ಹುಡುಕೋಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ತನ್ನೊಳಗೆ ತನ್ನ ಬಗ್ಗೆನೆ ಬಹಳ ಕೋಪ ಇಟ್ಕೊಂಡಿರುವಂತ ವ್ಯಕ್ತಿ ತನ್ನ ಸುತ್ತಮುತ್ತ ಇರೋ ಪ್ರತಿಯೊಬ್ಬರ ಮೇಲೂ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾ ಇರ್ತಾನೆ. ಆದ್ರೆ ಅವನು ತನಗೆ ಕೋಪ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ತನ್ನ ಸುತ್ತ ಇರೋರು ಯಾವಾಗ್ಲೂ ಮಿಸ್ಟೇಕ್ ಮಾಡ್ತಿರ್ತಾರೆ, ಅದಕ್ಕೆ ನನಗೆ ಕೋಪ ಬರ್ತಾ ಇದೆ ಅಂತ ಇನ್ನೊಬ್ರ ಮೇಲೆನೆ ಪ್ರೊಜೆಕ್ಟ್ ಮಾಡ್ತಾ ಇರ್ತಾನೆ. ಲೈಫ್ ಅಲ್ಲಿ ಎಲ್ಲಾನು ಚೆನ್ನಾಗಿ ನಡೀತದ ಅನ್ನೋ ಟೈಮಲ್ಲಿ ಸಡನ್ ಆಗಿ ಏನೋ ಮಿಸ್ಟೇಕ್ ಮಾಡಿ ಆ ಸಕ್ಸಸ್ ನ ಹಾಳು ಮಾಡ್ಕೋತೀವಿ. ಮತ್ತೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ್ಲೂ ಕೂಡ ಆ ರಿಲೇಶನ್ಶಿಪ್ ನ ಹಾಳು ಮಾಡ್ಕೋತೀವಿ. ಹಾಳು ಮಾಡ್ಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್. ಒಬ್ಬ ಪರ್ಫೆಕ್ಟ್ ಪಾರ್ಟ್ನರ್ ಸಿಕ್ಕಾಗ ಅವ್ರ ಜೊತೆ ರೀಸನ್ ಇಲ್ಲದೆ ಜಗಳ ಆಡಿ ದೂರ ಆಗೋದು, ಅಥವಾ ಒಂದ್ ಒಳ್ಳೆ ಕೆರಿಯರ್ ಆಪರ್ಚುನಿಟಿ ಸಿಕ್ಕಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಮಿಸ್ಟೇಕ್ ಮಾಡಿ ಅದನ್ನ ಕಳ್ಕೊಳ್ಳೋದು. ಈ ರೀತಿ ಬಿಹೇವಿಯರ್ ನ ನಾವು ಸೆಲ್ಫ್ ಸಬೋಟೇಜ್ ಅಥವಾ ಸ್ವಯಂ ವಿಧ್ವಂಸಕ ಅಂತ ಕರಿತೀವಿ. ಯಾರ ಶ್ಯಾಡೋ ಒಳಗಡೆ ನಾನು ಯಶಸ್ಸಿಗೆ ಅರ್ಹನಲ್ಲ, ನಾನು ಪ್ರೀತಿಗೆ ಅರ್ಹನಲ್ಲ ಅನ್ನುವಂತ ಸ್ಟ್ರಾಂಗ್ ನೆಗೆಟಿವ್ ಬಿಲೀಫ್ ಇರುತ್ತೋ ಅಂಥವ್ರು ಈ ರೀತಿ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಯಾವಾಗ್ಲೂ ಈ ಸೊಸೈಟಿ ಕಣ್ಣಿಗೆ ಒಬ್ಬ ಒಳ್ಳೆ ಮನುಷ್ಯನಾಗೆ ಕಾಣಿಸ್ಕೋಬೇಕು ಅಂತ ಆಕ್ಟ್ ಮಾಡೋದು ತುಂಬಾ ಆಯಾಸ ತರುವಂತ ವಿಷಯ. ನಿಮ್ಮ ಒರಿಜಿನಲ್ ಫೀಲಿಂಗ್ಸ್ ಆಗಿರೋ ಅಳು, ಕೋಪ ಇವನ್ನೆಲ್ಲ ಸಪ್ರೆಸ್ ಮಾಡ್ಕೊಂಡು ಮುಖದ ಮೇಲೆ ಯಾವಾಗ್ಲೂ ಒಂದು ಫೇಕ್ ಸ್ಮೈಲ್ ನ ಮೇಂಟೈನ್ ಮಾಡ್ಕೊಂಡು ಬದುಕೋದು ನಮಗೆ ಮಾನಸಿಕವಾಗಿ ತುಂಬಾ ಆಯಾಸ ಮತ್ತು ಡಿಪ್ರೆಷನ್ ತರಿಸುವಂತ ವಿಷಯ. ಸೈಕಾಲಜಿ ಮತ್ತೆ ಮೆಡಿಕಲ್ ಸೈನ್ಸ್ ನ ಪ್ರಕಾರ ನಾವು ಲಾಂಗ್ ಟೈಮ್ ಇಂದ ಸಪ್ರೆಸ್ ಮಾಡ್ಕೊಂಡಿರುವಂತಹ ಕೋಪ, ದುಃಖ, ಸ್ಟ್ರೆಸ್ ಎಲ್ಲವೂ ನಮ್ಮ ದೇಹದಲ್ಲಿ ಕಾಯಿಲೆಗಳಾಗಿ ಹೊರಗಡೆ ಕಾಣಿಸ್ಕೊತವೆ. ಇವತ್ತಿನ ದಿನ ಕಾಮನ್ ಆಗಿರೋ ಬೆನ್ನು ನೋವು, ದೀರ್ಘಕಾಲದ ತಲೆನೋವು, ಡೈಜೆಸ್ಟಿವ್ ಇಶ್ಯೂಸ್, ಅಲ್ಸರ್ಸ್ ಮತ್ತೆ ಲೋ ಇಮ್ಯುನಿಟಿ, ಇದೆಲ್ಲದಕ್ಕೂ ನಮ್ಮ ಶ್ಯಾಡೋ ಒಳಗೆ ಅಡಗಿರೋ ಅಂತ ನೆಗೆಟಿವ್ ಫೀಲಿಂಗ್ಸ್ ಗಳೇ ಮೇನ್ ಕಾರಣ ಆಗಿರ್ಬೋದು. ಈಗ ನಮಗ್ ಬರುವಂತ ಕ್ವಶನ್ ಏನಂದ್ರೆ, ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತ ಈ ಶ್ಯಾಡೋನ ಹುಡುಕೋದು ಹೇಗೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಡೈಲಿ ಬಿಹೇವಿಯರ್ಸ್ ಅಲ್ಲಿ, ನಮ್ಮ ಯೋಚನೆಗಳಲ್ಲಿ ಶ್ಯಾಡೋ ಕೆಲವೊಂದು ಕ್ಲೂಸ್ ನ ಬಿಟ್ಟಿರುತ್ತೆ. ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು 3 ಮೆಥಡ್ಸ್ ನ ಯೂಸ್ ಮಾಡ್ತೀವಿ. ಮೊದಲನೇದು ದ ಮಿರರ್ ರೂಲ್ ಅಥವಾ ಕನ್ನಡಿಯ ನಿಯಮ. ನಿಮ್ಮ ಸುತ್ತ ಇರುವಂತಹ ಜಗತ್ತು ಮತ್ತು ಜನರು ನಿಮ್ಮ ಅಂತರಂಗದ ಕನ್ನಡಿ. ಯಾರಾದ್ರೂ ನಿಮ್ಗೆ ಅತಿಯಾಗಿ ಕೋಪ ಬರಿಸ್ತಿದ್ರೆ, ಟ್ರಿಗರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅಲ್ಲಿ ನಿಮ್ಮ ಶ್ಯಾಡೋ ಇದೆ ಅಂತ ಅರ್ಥ. ನಿಮ್ಮ ಕ್ಲೋಸ್ ಸರ್ಕಲ್ ನಲ್ಲಿರೋರು, ಕೊಲೀಗ್ಸ್ ಅಥವಾ ಸಾರ್ವಜನಿಕ ವ್ಯಕ್ತಿಗಳು ಯಾರಾದ್ರೂ ನಿಮ್ಗೆ ಅತಿಯಾಗಿ ಕೋಪ ಅಥವಾ ಅಸಹ್ಯ ತರಿಸೋ ರೀತಿ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ನಿಮ್ಗೆ ಇಷ್ಟ ಆಗದೆ ಇರುವಂತ 3 ಗುಣಗಳನ್ನ ಒಂದ್ ಕಡೆ ಲಿಸ್ಟ್ ಮಾಡಿ.
ಈಗ ತುಂಬಾ ಪ್ರಾಮಾಣಿಕವಾಗಿ ನಿಮ್ಮನ್ನೇ ನೀವೇ ಕೇಳ್ಕೊಳ್ಳಿ, ಈ ಕೆಟ್ಟ ಗುಣಗಳು ನನ್ನಲ್ಲಿ ಯಾವುದೋ ರೂಪದಲ್ಲಿ ಅಡಗಿದ್ಯಾ ಅಂತ, ಅಥವಾ ನಾನು ಯಾವತ್ತಾದ್ರೂ ಈ ರೀತಿ ಮಾಡಿದೀನ ಅಂತ, ಅಥವಾ ಈ ಗುಣ ನನ್ನ ಒಳಗೆ ಇದ್ರೂ ಸೊಸೈಟಿಗೆ ಭಯ ಪಟ್ಟು ನಾನು ಇದನ್ನ ಹೈಡ್ ಮಾಡ್ಕೊಂಡಿದ್ದೀನ ಅಂತ. ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಯಾರೋ ಒಬ್ರು ಬಸ್ಸಲ್ಲೋ ಅಥವಾ ನೀವು ವರ್ಕ್ ಮಾಡೋಂಥ ಪ್ಲೇಸ್ ಅಲ್ಲೋ ತುಂಬಾ ಓಪನ್ ಆಗಿ ಯಾವುದೇ ಮುಜುಗರ ಇಲ್ಲದೆ ಮಾತಾಡೋದನ್ನ ನೋಡಿ ನಿಮ್ಗೆ ಅಸಹ್ಯ ಅಥವಾ ಇರಿಟೇಷನ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಅದಕ್ಕೆ ಅರ್ಥ ನಿಮ್ಮ ಮನಸ್ಸು ಕೂಡ ಅಷ್ಟೇ ಓಪನ್ ಆಗಿರೋದನ್ನ ಬಯಸ್ತಾ ಇದೆ. ಆದ್ರೆ ನೀವೇ ಹಾಕೊಂಡಿರುವಂತ ಸೋಷಿಯಲ್ ರೂಲ್ಸ್ ಅದನ್ನ ತಡಿತಾ ಇದೆ. ಮತ್ತೆ ನಾವು ಮಾಡಕ್ಕಾಗದೇ ಇರುವಂತ ಕೆಲಸ ಬೇರೆಯವ್ರು ಮಾಡ್ತಿದಾರಲ್ಲ ಅಂತ ಅಸೂಹೆ ರೂಪದಲ್ಲಿ ಅದು ಹೊರಗಡೆ ಬರ್ತಾ ಇದೆ. ಇನ್ನು ಎರಡನೇದು ಭಾವನಾತ್ಮಕ ಪ್ರಚೋದನೆಗಳ ವಿಶ್ಲೇಷಣೆ ಅಥವಾ ಟ್ರಿಗರ್ ಅನಾಲಿಸಿಸ್. ದಿನದಲ್ಲಿ ನಿಮ್ಗೆ ಯಾವಾಗ್ಲಾದ್ರೂ ಸಡನ್ ಆಗಿ ಮೂಡ್ ಆಫ್ ಆದ್ರೆ ಅಥವಾ ಅತಿಯಾಗಿ ಕೋಪ ಬಂದ್ರೆ ಅಥವಾ ಬೇಜಾರಾದ್ರೆ ಆ ಕ್ಷಣನ ಹಾಗೆ ಬಿಡ್ಬೇಡಿ. ಅದನ್ನ ತಕ್ಷಣ ನಿಮ್ಮ ಪರ್ಸನಲ್ ಡೈರಿಲಿ ಬರೀರಿ. ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ನಿಮ್ಮ ಮೆಸೇಜ್ಗೆ ಬೇಗ ರಿಪ್ಲೈ ಮಾಡ್ಲಿಲ್ಲ ಅಂದಾಗ ಆ ಮೂಮೆಂಟ್ ಅಲ್ಲಿ ನೀವು ಏನ್ ಫೀಲ್ ಮಾಡ್ತೀರಾ? ನಿಮ್ಗೆ ಅತಿಯಾಗಿ ಕೋಪ ಬರುತ್ತಾ ಅಥವಾ ರಿಜೆಕ್ಷನ್ ಫೀಲ್ ಮಾಡ್ತೀರಾ? ಸಡನ್ ಆಗಿ ನನ್ನ ಮೈಂಡ್ಗೆ ಏನ್ ಯೋಚನೆ ಬಂತು, ಅವನಿಗೆ ನನ್ನ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತನೋ ಅಥವಾ ಅವ್ರಿಗೆ ನಾವು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನಿಸ್ತಾ ಇದೆಯಾ? ಇದ್ರ ಜೊತೆಗೆ ನಮ್ಮ ಬಾಡಿಲಿ ಆಗೋ ಡಿಫ್ರೆನ್ಸಸ್ ಏನು? ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆಯಾ? ಗಂಟ್ಲು ಒಣಗೋ ತರ ಆಗ್ತಾ ಇದೆಯಾ? ಮತ್ತೆ ಈ ಎಲ್ಲಾ ಭಾವನೆಗಳು ನನ್ನ ಯಾವ ಚೈಲ್ಡ್ಹುಡ್ ಮೆಮೊರಿಗೆ ಲಿಂಕ್ ಆಗಿದೆ? ನನ್ನ ತಂದೆ ತಾಯಿ ನನ್ನನ್ನ ರಿಜೆಕ್ಟ್ ಮಾಡ್ಬೇಕಾದ್ರೆ ಈ ರೀತಿ ಫೀಲ್ ಆಗ್ತಿತ್ತಾ? ಸೊ ಈ ರೀತಿ ನಿಮ್ಮ ಟ್ರಿಗರ್ಸ್ ನ ಅನಾಲಿಸಿಸ್ ಮಾಡಿದ್ರೆ ನಿಮ್ಮ ಶಾಡೋನ ಮೂಲ ನಿಮಗೆ ಸಿಗುತ್ತೆ. ಮತ್ತೆ ಮೂರನೇ ವಿಷಯ ಅಂದ್ರೆ ನಿಮ್ಮ ತಪ್ಪು ನಡವಳಿಕೆಗಳು ಹಾಗೂ ಫ್ಯಾಂಟಸೀಸ್ ನ ನೋಟಿಸ್ ಮಾಡೋದು. ಕೆಲವೊಂದ್ಸಲ ನಾವು ಆಡಬಾರ್ದು ಮಾತನ್ನ ಆಡಿರ್ತೀವಿ. ನಮ್ಮ ಸುತ್ತಮುತ್ತ ಯಾರು ಇಲ್ದೇ ಇದ್ದಾಗ ಬಹಳ ಕ್ರೂರವಾಗಿ ಸ್ವಾರ್ಥದ ಆಲೋಚನೆಗಳು ಬಂದು ಹೋಗ್ತವೆ. ನಾವು ಮಾಡುವಂತ ಸೀಕ್ರೆಟ್ ಇಮ್ಯಾಜಿನೇಷನ್ಸ್, ನಮಗೆ ಬರುವಂತ ಕನಸುಗಳು ಮತ್ತು ಆಕಸ್ಮಿಕವಾಗಿ ಬಾಯಿಂದ ಬರುವಂತ ಮಾತುಗಳು ನಮ್ಮ ಶ್ಯಾಡೋನ ನಿಜವಾದ ಮುಖಾನ ಪರಿಚಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕನ್ಸಲ್ಲಿ ನೀವು ಯಾವಾಗ್ಲೂ ಯಾರ ಜೊತೆ ನಾವು ಫೈಟ್ ಮಾಡ್ತಿದ್ದೀರಾ ಅಥವಾ ಯಾವ್ದೋ ಕ್ರೂರ ಪ್ರಾಣಿ ನಿಮ್ಮನ್ನ ಚೇಸ್ ಮಾಡ್ತಿದೆ ಅನ್ನೋ ರೀತಿ ಆಗ್ತಿದ್ರೆ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಯಾವುದೋ ವಿಷಯನ ಪರಿಸ್ಥಿತಿನ ಎದುರಿಸೋದಕ್ಕೆ ಹೆದರ್ತಿದ್ದೀರಾ ಅಂತ ನಿಮ್ಮ ಡ್ರೀಮ್ ತೋರಿಸ್ತಾ ಇದೆ. ತುಂಬಾ ಜನ ಅನ್ಕೋತಾರೆ ಶ್ಯಾಡೋ ವರ್ಕ್ ಅಂದ್ರೆ ಬರೀ ತಲೆಯಲ್ಲಿ ಅಥವಾ ಮೈಂಡ್ ಲೆವೆಲ್ ಅಲ್ಲಿ ಮಾಡೋದು ಅಂತ. ಆದ್ರೆ ನಮ್ಮ ಎಮೋಷನ್ಸ್ ಬರೀ ಬ್ರೈನ್ ನಲ್ಲಿ ಮಾತ್ರ ಹುಟ್ಟೋದಲ್ಲ, ಅವು ನಮ್ಮ ನರ್ವಸ್ ಸಿಸ್ಟಮ್ ಮತ್ತೆ ಮಸಲ್ಸ್ ಅಲ್ಲಿ ಆಳವಾಗಿ ಬೇರೂರಿರುತ್ತೆ. ಇದನ್ನ ನಾವು ಸೊಮ್ಯಾಟಿಕ್ ಮೆಮೊರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಚೈಲ್ಡ್ಹುಡ್ ಅಲ್ಲಿ ಯಾರಾದ್ರೂ ಜೋರಾಗಿ ಗದರಿಸಿದಾಗ ಭಯದಿಂದ ನಮ್ಮ ಎದೆ ಬಡಿತ ಜಾಸ್ತಿ ಆಗೋ ತರ ಆಗಿರ್ಬೋದು, ಅಥವಾ ಭಯದಿಂದ ಹೊಟ್ಟೆಯ ಭಾಗದಲ್ಲಿ ಏನೋ ಸಂಚಲನ ಆಗ್ತಾ ಇದೆ ಅನ್ನೋ ರೀತಿ ಆಗಿರ್ಬೋದು. ಈಗ್ಲೂ ಕೂಡ ಯಾರಾದ್ರೂ ಜೋರಾಗಿ ಮಾತಾಡಿದಾಗ, ಜಗಳ ಆಡ್ತಿದ್ದಾಗ ಎದೆ ಬಡಿತ ಜೋರಾಗೋ ರೀತಿ ಆಗ್ತಿದೆ ಅಂದ್ರೆ ಇದನ್ನೇ ನಾವು ಸೊಮ್ಯಾಟಿಕ್ ಮೆಮೊರಿ ಅಂತ ಕರಿತೀವಿ. ನಮ್ಮ ಬಾಡಿಲಿ ಇರುವಂತಹ ಸೊಮ್ಯಾಟಿಕ್ ಮೆಮೊರಿನ 4 ಸ್ಟೆಪ್ಸ್ ಫಾಲೋ ಮಾಡೋದ್ರ ಮುಖಾಂತರ ನಾವು ರಿಲೀಸ್ ಮಾಡ್ಬೋದು. ಇದನ್ನ ನಾವು ಸೊಮ್ಯಾಟಿಕ್ ಶ್ಯಾಡೋ ವರ್ಕ್ ಅಂತ ಕರಿತೀವಿ. ಮೊದಲನೇ ಸ್ಟೆಪ್ ಬಂದು ಪಾಸ್ ಡ್ಯೂರಿಂಗ್ ಟ್ರಿಗರ್. ಅಂದ್ರೆ ಆಫೀಸ್ ಅಲ್ಲಿ ಅಥವಾ ಮನೆಯಲ್ಲಿ ಯಾರೋ ಏನೋ ಅಂದಾಗ ನಿಮ್ಗೆ ಸಿಟ್ಟು ಅಥವಾ ಬೇಸರ ಆದಾಗ ತಕ್ಷಣ ರಿಯಾಕ್ಟ್ ಮಾಡ್ಬೇಡಿ. ಜಸ್ಟ್ 1 ಸೆಕೆಂಡ್ ಹೋಲ್ಡ್ ಮಾಡಿ ಅಲ್ಲಿಂದ ಎದ್ದು ಬೇರೆ ಯಾವ್ದಾದ್ರು ಪೀಸ್ಫುಲ್ ರೂಮ್ಗೆ ಹೋಗಿ ಕೂತ್ಕೊಳ್ಳಿ. ಎರಡನೇ ಸ್ಟೆಪ್ ಬಾಡಿ ಸ್ಕ್ಯಾನಿಂಗ್. ಕಣ್ಣುಗಳನ್ನ ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ನಿಮ್ಮ ಗಮನನ ತಲೆಯಿಂದ ಪಾದದವರೆಗೂ ನಿಧಾನವಾಗಿ ತನ್ನಿ. ಈಗ ನಿಮ್ಮನ್ನೇ ನೀವೇ ಕೇಳ್ಕೊಳ್ಳಿ, ಈ ಕೋಪ ಅಥವಾ ದುಃಖ ನನ್ನ ದೇಹದ ಯಾವ ಭಾಗದಲ್ಲಿ ಕೂತಿದೆ ಅಂತ. ನಿಮ್ಮ ಎದೆ ಬಿಗಿಯಾಗಿದ್ಯಾ? ಜೋರಾಗಿ ಬಡ್ಕೋತಾ ಇದೆಯಾ? ಹೊಟ್ಟೆಯಲ್ಲಿ ಗಂಟು ಆದಂತ ಫೀಲಿಂಗ್ ಏನಾದ್ರೂ ಆಗ್ತಿದ್ಯಾ? ಅಥವಾ ಗಂಟಲು ಒಣಗಿ ಏನೋ ಸಿಕ್ಕಾಕೊಂಡಿದೆ ಅನ್ನೋ ರೀತಿ ಫೀಲ್ ಆಗ್ತಿದ್ಯಾ? ಯಾವ ಫೀಲಿಂಗ್ ಆಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಈ ಎಮೋಷನ್ಸ್ ನ ವೆಲ್ಕಮ್ ಮಾಡೋದು. ನಮ್ಮ ದೇಹದ ಯಾವ ಭಾಗ ಬಿಗಿಯಾಗಿದೆ ಅಥವಾ ನಡುಕ ಆಗ್ತಿದೆ, ಆ ಭಾಗದ ಮೇಲೆ ನಮ್ಮ ಕೈ ಇಟ್ಟು ಆ ಪೇನ್ಗೆ ಅಥವಾ ಎಮೋಷನ್ಸ್ಗೆ ಈ ರೀತಿ ಹೇಳಿ, ನಾನು ನಿನ್ನನ್ನ ಗಮನಿಸ್ತಾ ಇದ್ದೀನಿ, ನೀನು ಆರಾಮವಾಗಿರು, ನಾನು ನಿನ್ನನ್ನ ದೂರ ಮಾಡಲ್ಲ. ಹೀಗೆ ಆ ಎಮೋಷನ್ಸ್ ನ ವೆಲ್ಕಮ್ ಮಾಡಿ. ಈಗ 4ನೇ ಹಾಗೂ ಫೈನಲ್ ಸ್ಟೆಪ್, ನಿಮ್ಮ ದೇಹದ ಬಿಗಿಯಾಗಿರೋ ಭಾಗಕ್ಕೆ ನಿಧಾನವಾಗಿ ಉಸಿರನ್ನ ತುಂಬಿ. ಮೂಗಿನಿಂದ ದೀರ್ಘವಾಗಿ ಉಸಿರು ತಗೊಂಡು ಬಾಯಿಂದ ಈ ರೀತಿ ಶಬ್ದ ಮಾಡ್ತಾ ಉಸಿರನ್ನ ಬಾಯಿಂದ ಹೊರಗಡೆ ಹಾಕಿ. ಇದು ನಿಮ್ಮ ಬಾಡಿಯಿಂದ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಈ ರೀತಿ 10 ರಿಂದ 15 ನಿಮಿಷಗಳ ಕಾಲ ಮಾಡೋದ್ರಿಂದ ವರ್ಷಗಳ ಕಾಲ ನಿಮ್ಮ ದೇಹದಲ್ಲಿ ಲಾಕ್ ಆಗಿದ್ದ ಆ ಹಳೆ ನೆಗೆಟಿವ್ ಎನರ್ಜಿ ಫ್ರೀ ಆಗಿ ನಿಮ್ಮಿಂದ ದೂರ ಹೋಗುತ್ತೆ.
ಶಾಡೋ ವರ್ಕ್ ಮಾಡೋದಕ್ಕೆ ಜರ್ನಲಿಂಗ್ ಅಥವಾ ಬರವಣಿಗೆ ತುಂಬಾ ಪವರ್ಫುಲ್ ಪ್ರಾಕ್ಟೀಸ್. ನಾವು ನಮ್ಮ ಯೋಚನೆಗಳ ಬಗ್ಗೆ ಬರೆಯೋದಕ್ಕೆ ಶುರು ಮಾಡಿದ್ರೆ ನಮ್ಮ ಯೋಚನೆಗಳಿಗೆ ಒಂದು ಸ್ಪಷ್ಟವಾದ ರೂಪ ಸಿಗುತ್ತೆ. ನಿಮ್ಮ ಒಳಗಡೆ ಇರುವಂತ ಶಾಡೋ ಹೊರಗಡೆ ಹಾಕ್ಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ತುಂಬಾ ಆಳವಾದ ಪ್ರಶ್ನೆಗಳನ್ನ ಕೇಳಿ ಮನಸ್ಸಿನ ಆಳದಲ್ಲಿರುವಂತ ಉತ್ತರನ ಹೊರಗಡೆ ತೆಗಿಬೇಕು. ನೀವು ಯಾವ ರೀತಿ ಪ್ರಾಬ್ಲಮ್ಸ್ ನ ಎದುರಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಶಾಡೋ ವರ್ಕ್ ಪ್ರಾಂಪ್ಟ್ ಗಳನ್ನ ನೀವು ಗೂಗಲ್ ಇಂದ ಅಥವಾ ಯಾವುದೇ AI ಆಪ್ ಇಂದ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ಈ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಟೀಮ್ ಕೂಡ ನಿಮ್ಗೆ ಶಾಡೋ ವರ್ಕ್ ಪ್ರಾಂಪ್ಟ್ಸ್ ಗಳನ್ನ ಕಳಿಸ್ಕೊಡ್ತಾರೆ. ಸೊ ಫ್ರೆಂಡ್ಸ್, ಶಾಡೋ ವರ್ಕ್ ಅನ್ನೋದು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಬ್ಯೂಟಿಫುಲ್ ಜರ್ನಿ. ನಮ್ಮೊಳಗಿರೋ ಕತ್ತಲೆಗೆ ಹೆದರಿ ಓಡ್ ಹೋಗೋ ಬದಲು ಅದನ್ನ ಒಪ್ಕೊಂಡಾಗ ಮಾತ್ರ ನಾವು ನಿಜವಾಗ್ಲೂ ಹೀಲ್ ಆಗೋದಕ್ಕೆ ಸಾಧ್ಯ. ಜರ್ನಲಿಂಗ್ ಮೂಲಕ ನಿಮ್ಮ ಆಲೋಚನೆಗಳಿಗೆ ಒಂದು ದಾರಿ ಕೊಡಿ. ಹಾಗೆ ನಿಮ್ಮ ಬಾಡಿ ಪೈನ್ಸ್, ಅನ್ಯೂಶುವಲ್ ಸೆನ್ಸೇಷನ್ಸ್ ನ ರಿಲೀಸ್ ಮಾಡ್ಕೊಳ್ಳೋಕೆ ಸೊಮ್ಯಾಟಿಕ್ ಶಾಡೋ ವರ್ಕ್ ನ ಯೂಸ್ ಮಾಡಿ. ಇದ್ಯಾವುದು ಒಂದು ದಿನದಲ್ಲೇ ಆಗುವಂತ ಮ್ಯಾಜಿಕ್ ಅಲ್ಲ. ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ನಿಮ್ಮನ್ನ ನೀವು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ಕೊಳ್ಳೋ ಅಂತ ಜರ್ನಿಗೆ ಇವತ್ತೇ ಮೊದಲನೇ ಹೆಜ್ಜೆ ಇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ, ಮತ್ತೆ ಇದೇ ರೀತಿ ಸೆಲ್ಫ್ ಗ್ರೋತ್ ವಿಡಿಯೋಗಳಿಗೆ ನಮ್ಮ ಕಾನ್ಶಿಯಸ್ ಟ್ರೈಬ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.